ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ಮಾಧ್ಯಮ ಪ್ರತಿನಿಧಿಗಳೇ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಮುಖಂಡರಾದ ಕದ್ಲೂರು ರಾಮಕೃಷ್ಣ ಅವರು, ಅಜ್ಜಳ್ಳಿ ರಾಮಕೃಷ್ಣ ಅವರು, DCC ಬ್ಯಾಂಕ್ನ ಉಪಾಧ್ಯಕ್ಷರಾದ ಚಲುವರಾಜು, ನಿರ್ದೇಶಕರಾದ ಸಂದರ್ಶ್ ಅವರು, ಹಿರಿಯ ಮುಖಂಡರಾದ ಮಾಲಿಂಗಣ್ಣವರು, ನಗರಸಭೆ ಉಪಾಧ್ಯಕ್ಷರಾಗಿದ್ದಂಥ ಪ್ರಸನ್ನ ಅವರು, ಹಿರಿಯ ಮುಖಂಡರಾದ ದೇಸಳ್ಳಿ ಮೋಹನ್ ಅವರು, ಭಾರತೀಯ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೀವ್ ಅವರು, PLD ಬ್ಯಾಂಕ್ ನಿರ್ದೇಶಕರಾದಂಥ ರಾಘವರವರು, ಕದ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ತಿಮ್ಮೇಗೌಡರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನಿಮಗೆಲ್ಲ ವಿಚಾರ ಗೊತ್ತಿದೆ. ಮೊನ್ನೆ ಒಂದಿಬ್ಬರು ನ್ಯಾಷನಲ್ ಲೀಡರ್ಸು ನಮ್ಮ ಗೆಜ್ಲೆಗೆರೆ ಮತ್ತು ಗೊರವನಹಳ್ಳಿಗೆ ಬಂದಿದ್ರು. ಅವರು ಬರಲಿ ಹೋಗಲಿ, ಈ ಸುಳ್ಳು ಹೇಳೋದನ್ನ ಅವ್ರದ್ದು ಒಂಥರ ವ್ಯಕ್ತಿಗತವಾಗಿ ರೂಢಿಸ್ಕೊಬಿಟ್ಟಿದ್ದಾರೆ. ಒಂದು ಮಾತು ಹೇಳಿದ್ರು ಇಲ್ಲಿ, ನಾನೆಲ್ಲ ಅಧಿಕಾರಿಗಳ ಸಭೆ ಮಾಡಿದೆ, ಯಾರಿಗೂ ಇಷ್ಟ ಇರಲಿಲ್ಲವಂತೆ, ಶಾಸಕರು ಒತ್ತಾಯದ ಮೇಲೆ ನಗರಸಭೆ ಮಾಡಿದ್ರು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಒಬ್ಬ ವಿರೋಧ ಪಕ್ಷದ ನಾಯಕರು ಒಂದು ಸಾಮಾನ್ಯ ಪ್ರಜ್ಞೆನಾರು ಇರಬೇಕು. ಯಾವ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು, ಆ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಅನ್ನುವಂಥ ಮಾಹಿತಿನೇ ಇಲ್ಲ ಅವ್ರಿಗೆ. ಇಲ್ಲಿ ಬಂದ್ಬಿಟ್ಟು ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ. ಮತ್ತೆ ಹೇಳ್ತಾರೆ ಅವರು, 2 ವರ್ಷ ನಿನ್ನ ಟೈಮು, ಒಳ್ಳೆ ಕೆಲಸ ಮಾಡು ಅಂತ. 2 ವರ್ಷ ಇಲ್ಲದೆ ಇನ್ನು 2 ದಿವಸ ಇದ್ರೂ ಪರವಾಗಿಲ್ಲ ನನಗೆ. ನಾನೇನು ಅವ್ರಿಗಳ ಥರ ನಾನು ವಂಶಪರಂಪರೆಯ ರಾಜಕಾರಣ ಮಾಡಬೇಕು, ನಾನಾದ್ಮೇಲೆ ನನ್ನ ತಮ್ಮದಿರು ಮಕ್ಕಳು ಇರಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾನು ಇಲ್ಲಿ ಬಂದವನಲ್ಲ. ನಾನು ಸೇವೆ ಮಾಡೋಕ್ಕೆ ಬಂದೆ, ಜನ ನನ್ನ ಆಯ್ಕೆ ಮಾಡಿದ್ದಾರೆ. ಜನರಿಗೆ ನಿರೀಕ್ಷೆಗೆ ಮೀರಿ, ನನ್ನ ಶಕ್ತಿ ಮೀರಿ ಅಭಿವೃದ್ಧಿ ಕಾರ್ಯ ಮತ್ತು ಶಾಶ್ವತವಾಗಿ ಇತಿಹಾಸದಲ್ಲಿ ಸೇರುವಂಥ ಕೆಲಸ ಮಾಡಿ ಹೋಗ್ತೀನಿ. ನನಗೇನು ಅವ್ರ ಥರ ಆಸೆ ಇಲ್ಲ. ಅವ್ರು ಹೇಳ್ತಾರೆ, ನಾನು 7 ಸರಿ ಗೆದ್ದಿದ್ದೀನಿ, ನಾನು ಉಪಮುಖ್ಯಮಂತ್ರಿ ಆಗಿದ್ದೆ, DCM ಆಗಿದ್ದೆ, ಗೃಹ ಮಂತ್ರಿ ಆಗಿದ್ದೆ, ನಗರ ಅಭಿವೃದ್ಧಿ ಸಚಿವನಾಗಿದ್ದೆ, ಸಾರಿಗೆ ಸಚಿವನಾಗಿದ್ದೆ, ಕಂದಾಯ ಸಚಿವನಾಗಿದ್ದೆ, ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ಅಂತ. ಇಷ್ಟು ದೊಡ್ಡ ಲೀಡ್ರು GBAಗೆ ವಿರೋಧ ಮಾಡಿದ್ರು ಇವರು ಬೆಂಗಳೂರಲ್ಲಿ. ಇವ್ರ ಕೈಲಿ ತಡೀಕಾಗಿಲ್ಲ. ಅಲ್ಲೇ ಅವ್ರ ವ್ಯಾಪ್ತಿಯಲ್ಲಿ ಇವ್ರು ತಡೀಕಾಗದೇ ಇದ್ದವರು ಇಲ್ಲಿ ಬಂದು ಜನರು ದಿಕ್ಕು ತಪ್ಪಿಸ್ತಾರೆ. ನೀವು ಹೋರಾಟ ಮಾಡಿ ಬಿಡಬೇಡಿ, ನಿಮ್ಮ ಹಿಂದೆ ನಾವಿದ್ದೀವಿ. ಯಾವುದಕ್ಕೆ ಹೋರಾಟ ಮಾಡೋದು? ಏನಾದ್ರು ಇಲ್ಲಿಗಲ್ ಆಗ್ಬಿಟ್ಟಿದೆಯಾ? ಇಲ್ಲಿ ಯಾರ್ದಾರು ಆಸ್ತಿನ ಯಾರಾದರೂ ಇಲ್ಲಿ ಬರ್ಸ್ಕೊಬಿಟ್ಟಿದ್ದಾರಾ? ರೈತರ ಜಮೀನೇನಾದ್ರು ನಾವು ಕಿತ್ಕೊಬಿಟ್ಟಿದ್ದೀವ? ಅಭಿವೃದ್ಧಿಗೋಸ್ಕರ ನಗರಸಭೆ ಆಗಿರುವಂಥದ್ದು. ಇಷ್ಟು ದೊಡ್ಡ ಮಾತಾಡ್ತಾರೆ ಪಾಪ ನ್ಯಾಷನಲ್ ಲೀಡ್ರು. ಮೊನ್ನೆ 23 ಚುನಾವಣೆಯಲ್ಲಿ ಠೇವಣಿ ತಗೊಂಡಿಲ್ಲ ಅವರು. ನ್ಯಾಷನಲ್ ಲೀಡ್ರು 7 ಬಾರಿ ಗೆದ್ದವರು 5 ಖಾತೆ ಮಂತ್ರಿ ಆಗಿದ್ರಂತೆ, 5 ಸಲ ಡೆಪ್ಟಿ CM ಆಗಿದ್ರಂತೆ. ಠೇವಣಿ ತಗೊಂಡಿಲ್ಲ. ಇನ್ನೊಬ್ರು ಬಂದು ಹೇಳ್ತಾರಂತೆ, ಏನು MLA ಫಾರಿನ್ MLAನಾ ಅಂತ. ಒಂದು ಪಂಚಾಯತಿಲಿ ಗೆಲ್ಲುವಂಥ ಯೋಗ್ಯತೆ ಇಲ್ಲದೆ ನಾವು, ಒಂದು ಕಾರ್ಪೊರೇಷನ್ ಗೆದ್ದಿಲ್ಲ, ಇನ್ನು ನಿಂತರೂ ಅವ್ನು ಗೆಲ್ಲಲ್ಲ. ಇಂಥವನ್ನ ಯಾರೂ ಇಲ್ದೇನೆ ಅವ್ರು ಯಾರನ್ನೋ ಪರಿಷತ್ಗೆ ವಿರೋಧ ಪಕ್ಷದ ನಾಯಕನ ಮಾಡ್ಕೊಬಿಟ್ಟಾರೆ. ಪಾಪ ಅವ್ನಿಗೇನು ಮಾಹಿತಿನೇ ಇಲ್ಲ. ಇಲ್ಲಿ ವಾರದಲ್ಲಿ 5 ದಿವಸ ನಾನು ಇರ್ತೀನಿ, ಹಳ್ಳಿಲಿ ವಾಸ ಮಾಡ್ತೀನಿ. ಇವತ್ತುವರೆಗೂ ಬೆಂಗಳೂರಿಗೆ ನನ್ನ ಪಬ್ಲಿಕ್ಸು ಯಾರೂ ಹುಡ್ಕೊಂಡು ಬಂದಿಲ್ಲ. ಅಷ್ಟು ಅವೈಲೇಬಲು ನಾನು ಸ್ಥಳೀಯವಾಗಿ ಜನರಿಗೆ ಸಿಗ್ತೀನಿ. ಅವನು ಬಂದ್ಬಿಟ್ಟು ಫಾರಿನಲ್ಲೇ ಇರೋದು ಅಂತ ಮಾತಾಡ್ತಾನೆ. ಇಂಥ ನಾಲಾಯಕ ವಿರೋಧ ಪಕ್ಷದ ನಾಯಕ ಇಬ್ಬರು ಬಂದು ನಮ್ಮ ತಾಲೂಕಿನ ಜನರ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಅಲ್ಲಿ ಹೋಗಿದ್ದಾರೆ ವಿರೋಧ ಪಕ್ಷದ ಲೀಡರ್ ಅಂತೆ.
ಹೋರಾಟಗಾರರಂತೆ. ಸಂಡೇ ಸರ್ಕಾರಿ ರಜಾ ದಿನಗಳಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳು ಬಾಗಿಲಾಕಿರ್ತಾರೆ. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವ್ರು ಹೋಗ್ಬಿಟ್ಟು ಗೇಟ್ನ ಒಡಿಸಿ, ಬೀಗ ಒಡಿಸಿ ಗುಂಡಾಗಿರಿ ಪ್ರದರ್ಶನವನ್ನು ಮಾಡಿದ್ದಾರೆ. ಏನು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾರೆ ಇವರು? ಗೊರನಹಳ್ಳಿ ಪಂಚಾಯತಿ ಕಚೇರಿದು ಬೀಗವನ್ನು ಒಡಿಸಿ ಇವರು ನಿಂತ್ಕೊಂಡು ಒಳಗೋಗ್ತಾರೆ, ಪ್ರಚೋದನೆ ಮಾಡ್ತಾರೆ ಅವರ ಪಂಚಾಯತಿ ಸದಸ್ಯರಿಗೆ, ಹೊಡಿರಿ ಕಲ್ತವನ್ನ ಹೊಡೆದಾಕ್ರಿ. ಯಾವ ನೈತಿಕತೆ ಹೊತ್ಕೊಂಡು ಇವರು ನಾವು ಲೀಡರ್ಸು, ನಾವು ಇದು ಅದು ಅಂತ ಬರ್ತಾರೆ? ನಮ್ಮ ತಾಲೂಕಿನ ಜನ ಭಾಳಷ್ಟು ಬುದ್ಧಿವಂತರಿದ್ದಾರೆ, ಇಂಥವು ಎಲ್ಲ ನಡೆಯಲ್ಲ. ಇವರು ಬೆಂಗಳೂರಲ್ಲೇ ಇವ್ರದ್ದೇನು ಬೆಳೆ ಬೇಯಿಸ್ಕೋಕ್ಕಾಗಿಲ್ಲ, ಇಲ್ಲಿ ಬಂದು ಏನು ಇವರು ಜನರಿಗೆ ಸಹಾಯ ಮಾಡ್ತಾರೆ? ಓಲಿ ಇವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಮದ್ದೂರಿಗೆ ಏನು ಇವ್ರ ಕೊಡುಗೆ ಏನಿದೆ? ಏನು ಸಹಾಯ ಮಾಡಿದ್ದಾರೆ? ರೈತರಿಗೆ ಏನು ಅನುಕೂಲ ಮಾಡಿದ್ದಾರೆ? ಭಾಷಣ ಬಿಗಿಕೆ ಎಲ್ಲ ಇವರು ಪೇಪರ್ ಲೀಡರ್ಗಳು. ವಿಡಿಯೋದ ಮುಂದೆ ಇವ್ರದ್ದಷ್ಟೇ ಬಂಡವಾಳ. ನನಗೆ 2 ವರ್ಷ ಅವಧಿ ಫಿಕ್ಸ್ ಮಾಡ್ತಾರೆ, ನೋಡೋಣ. ಅವ್ರಿಗೂ ಅವಧಿ 28 ಚುನಾವಣೆಯಲ್ಲಿ ನಾನೇನು ಚುನಾವಣೆ ನಿಂತ್ಕೋಬೇಕು ಅಂತ ಆಸೆ ಇಟ್ಕೊಂಡು ಇರಬೇಕು ಅಂತಿಲ್ಲ. ನಾನು ಚುನಾವಣೆ ನಿಂತ್ಕೊಂಡಿದ್ದರೂ ಪರವಾಗಿಲ್ಲ, ಪದ್ಮನಾಭನಗರದಲ್ಲಿ ಬೇಕಾದ್ರೆ ಹೋಗಿ ಚುನಾವಣೆ ಮಾಡ್ತೀನಿ ನಾನು. ಇನ್ನು ಹೋರಾಟವನ್ನು ಮಾಡ್ತಿದ್ದಾರೆ. ಹೋರಾಟ ಮಾಡೋರು ಮಾಡಲಿ, ನಮ್ಮದೇನು ತಕರಾರಿಲ್ಲ. ನಾವು ಹೋರಾಟ ಯಾಕೆ ಮಾಡ್ತೀರಿ, ಯಾಕೆ ಪ್ರತಿಭಟನೆ ಮಾಡ್ತೀರಿ ಅಂತ ನಾವು ಸುನಂದಮ್ಮನವ್ರಿಗೆ ಕೇಳ್ತಿಲ್ಲ. ಆದರೆ ಜನರು ದಿಕ್ಕು ತಪ್ಪಿಸೋ ಕೆಲಸನ ನೀವು ಮಾಡಬೇಡಿ. ಹಳ್ಳಿಲಿ ಜನರಿಗೆ ಹೇಳ್ಕೊಡ್ತಾರೆ, ನಿಮಗೆ ಸೊಸೈಟಿ ಉಳಿಯಲ್ಲ ಇಲ್ಲಿ, ನಿಮಗೆ ಡೈರಿ ಉಳಿಯಲ್ಲ ಇಲ್ಲಿ, ಮತ್ತು ನಿಮ್ಗೆ ಇಲ್ಲಿ ಏನು ಕೆಲಸ ಇರಲ್ಲ, ನೀವೆಲ್ಲ ಪ್ರತಿಯೊಂದಕ್ಕೂ ಮದ್ದೂರಿಗೆ ಹೋಗಬೇಕು, ಮತ್ತು ಇಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡಿ ರೈತರ ಜಮೀನನ್ನ ಕಬಳಿಸ್ಕೊಬಿಡ್ತಾರೆ. ಈ ಥರ ಅಪಪ್ರಚಾರ ಯಾಕೆ ಮಾಡ್ತೀರಿ? ಸುಳ್ಳುಗಳು ಹೇಳಿಕೆಯನ್ನು ಯಾಕೆ ಹೇಳ್ತೀರಿ? ಇವ್ರು ಪ್ರತಿಭಟನೆ ಮಾಡಲಿ. ಶಾಸಕರು ಇಲ್ಲಿ ಬಂದು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಗೆಜ್ಲುಗೆರೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡಿ ಸಂಪಾದನೆ ಮಾಡಿ ನಾವು ಬರುವಂಥ ಜನರಿಗೆ ಕಾಫಿ ಟೀ ಕೊಡ್ಸೋಕ್ಕಾಗುತ್ತಾ? ನಾನು ಬೇರೆ ಬೇರೆ ರಾಜ್ಯದಲ್ಲಿ, ಬೆಂಗಳೂರಿನಂಥ ನಗರದಲ್ಲಿ ಉದ್ಯಮ ಮಾಡ್ಕೊಂಡಿದ್ದಂಥವನು. ನನಗೆ ಉದ್ಯಮನೇ ಇಂಪಾರ್ಟೆಂಟ್ ಅಂದರೆ ನಾನು ಬಂದು ಇಲ್ಲಿ ವಾರದಲ್ಲಿ 5 ದಿವಸ ಇಲ್ಲಿ ವಾಸ ಮಾಡೋ ಅಗತ್ಯ ನನಗಿಲ್ಲ. ಬೇಕಾದಷ್ಟು ಬಾಂಬೆಲೋ, ಗೋವಾದಲ್ಲೋ, ಬೆಂಗಳೂರಲ್ಲೋ, ಬೇರೆ ಬೇರೆ ಸಿಟಿಲಿ ನಾನು ರಿಯಲ್ ಎಸ್ಟೇಟೋ ಇನ್ನೊಂದು ಉದ್ಯಮನೋ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ಬೋದು. ಏನಕ್ಕೆ ನಾವು ಇಷ್ಟು ಇಲ್ಲಿ ಹೋರಾಟ ಮಾಡಿ ಈ ಹಳ್ಳಿಲೇ ವಾಸ ಮಾಡ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ತಾಯಿದ್ದೀವಿ? ಜನರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಏನಾದರೂ ಒಂದು ಒಳ್ಳೇದು ಮಾಡಲಿ ಅನ್ನುವಂಥ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಗೆ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಹೋರಾಟ ಮಾಡೋರು ಅದಕ್ಕೆ ಸೀಮಿತವಾಗಿ ಇವರು ಹೋರಾಟ ಮಾಡಬೇಕು, ಬಿಟ್ಟರೆ ಅಪಪ್ರಚಾರ ಮಾಡಬಾರ್ದು. ಲೂಟಿ ಹೊಡಿಕೆ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನ್ನ ಹೆಸರನ್ನ ಯಾಕೆ ತಗೋತಾರೆ? ಏನು ಇಲ್ಲಿಗೆಲ್ಲ ಮಾಡಿದ್ದಾರೆ? 4 ಪಂಚಾಯತಿಯವರು ರೆಸೊಲ್ಯೂಷನ್ ಮಾಡಿ ಕೊಟ್ಟ ನಂತರ ಅದು ಹಂತವಾಗಿ ಅದು ಫೈಲು ಹೋಗಿ ಅಲ್ಲಿ ನಗರಾಭಿವೃದ್ಧಿ ಸಚಿವರಿಗೆ ಹೋಗಿ, ಕ್ಯಾಬಿನೆಟ್ಗೆ ಹೋಗಿ, ರಾಜ್ಯಪಾಲರಿಗೆ ಹೋಗಿ ನೋಟಿಫಿಕೇಶನ್ ಪೀರಿಯಡ್ ಹಾಕಿ, ಆ ನೋಟಿಫಿಕೇಶನ್ ಮುಗಿದ ನಂತರ ಫೈನಲ್ ನೋಟಿಫಿಕೇಶನ್ ಆಗಿದೆ. ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತಿ ಇದು ಫೈನಲ್ ನೋಟಿಫಿಕೇಶನ್ ಆಗಿದೆ. ಇವೆಲ್ಲವೂ ಆಗಿದೆ. ಇವರು ಹೋಗಿ ಮೈಸೂರಲ್ಲಿ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಕೊಡ್ತಾರೆ. ಅಲ್ಲಿ ಬೆಂಗಳೂರಿಗೆ ಹೋಗಿ ವಿರೋಧ ಪಕ್ಷದವ್ರನ್ನ ಬನ್ನಿ ಅಂತ ಇಲ್ಲಿಗೆ ಸ್ಟ್ರೈಕು ಕೂತ್ಕೊಳ್ಳಿ ಅಂತ ಆಹ್ವಾನ ಮಾಡೋಕೆ ಹೋಗ್ತಾರೆ. ನಾನು ದಿನನಿತ್ಯ ಇಲ್ಲೇ ಇರ್ತೀನಿ, ಇಲ್ಲಿರೋದು ಬಿಡಲಿ, ಗೆಜ್ಲೆಗೆರೆಗೆ ಎಷ್ಟೋ ಬಾರಿ ಹೋಗಿ ಬಂದಿದ್ದೀನಿ. ಅಪ್ಪಿತಪ್ಪಿನೂ ನಮ್ಮ ಹತ್ರ ಇದ್ರ ಬಗ್ಗೆ ಒಂದು ದಿವಸ ಚರ್ಚೆ ಮಾಡಲಿಲ್ಲ. ಇದು ಬೇಡ, ಇದು ಸರಿಯಲ್ಲ ಅಂತಲೂ ನಮ್ಮ ಜೊತೆ ಮಾತಾಡಲಿಲ್ಲ. ನಾನೇ ಒಮ್ಮೆ ಹಿಂದೆ ಹೇಳಿದ್ದೆ, ಯಾವುದೋ ಪ್ರತಿಭಟನೆ ಮಾಡ್ತೀವಿ ಅಂದಾಗ, ವಿಚಾರ ಏನಂತ ಬನ್ನಿ ಮಾತಾಡುವ, ಏನಾದ್ರು ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ಅದನ್ನು ಡಿಸ್ಕಸ್ ಮಾಡುವ ಅಂತಲೂ ಹೇಳಿದೆ. ಅಪ್ಪಿತಪ್ಪಿನೂ ನಮ್ಮನ್ನು ಅವರೇನು ಮಾತಾಡಿಸಿಲ್ಲ. ಅಂದರೆ ಇವ್ರ ಉದ್ದೇಶ ಏನು? ಇವ್ರಿಗೆ ಯಾರೋ ಚೂ ಬಿಡ್ತಾ ಇದ್ದಾರೆ. ಯಾಕೆಂದರೆ ಇತಿಹಾಸದಲ್ಲಿ ಆಗದೇ ಇರುವಂಥ ಅಭಿವೃದ್ಧಿ ಕಾರ್ಯ ಇವತ್ತು ಮದ್ದೂರು ತಾಲೂಕಲ್ಲಿ ಆಗ್ತಾಯಿದೆ. ಇದನ್ನು ಇವ್ರು ಯಾರೂ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ.
ಕೆಲವರು ಅವ್ರು ನೇರವಾಗಿ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ಇವ್ರನ್ನ ಮುಂದೆ ಬಿಟ್ಕೊಂಡು ಪ್ರತಿಭಟನೆ ಮಾಡಿಸ್ಕೊಂಡು ಅವಾಗವಾಗ ಅಲ್ಲೋ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ನನ್ನ ಏನೋ ಮಾಡ್ತೀನಿ ಅಂತ ಅವರ ಕಲ್ಪನೆಯಲ್ಲಿ ರಾಜಕೀಯ ಹಿಂದೆಗಡೆ ರಾಜಕೀಯ 100% ರಾಜಕೀಯ. ಹೋರಾಟ ಮಾಡೋರು ಊರು ಜನ. ಏನಾದಿದ್ರೆ ನಾನು ಇಲ್ಲೇ ಸಿಕ್ಕುನು ಚರ್ಚೆ ಮಾಡ್ಬೋದಿತ್ತಲ್ಲ, ಮಾತಿತ್ತರು ಶಾಸಕರದು ಅಂತ ಹೇಳ್ತಾರೆ ಬಾಯಿ ತೆಗೆದು. ನನ್ನ ಹತ್ರ ಯಾಕೆ ಚರ್ಚೆ ಮಾಡಿಲ್ಲ? ಹಂಗಿದ್ರೆ ಅವ್ರು ಹೋರಾಟ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ. ನಾನು ಹೇಳೋದು ಇಷ್ಟೇ, ಅವರು ಇನ್ನೂ ಎಷ್ಟು ದಿವಸ ಬೇಕಾದ್ರೂ ಹೋರಾಟ ಮಾಡಲಿ, ಇನ್ನೂ ಯಾರನ್ನು ಬೇಕಾದ್ರೂ ಕರ್ಕೊಬಂದು ಅಲ್ಲಿ ಭಾಷಣ ಮಾಡಿಸ್ಲಿ, ನಮ್ದೇನು ತಕರಾರಿಲ್ಲ. ನಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಮಾಡೋದು ಮತ್ತು ಜನರಿಗೆ ತಪ್ಪು ತಿಳುವಳಿಕೆ ಮಾಡೋದನ್ನು ನಿಲ್ಲಿಸಿ ಅಂತ ನಾನು ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.